ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಗ್ಯಾಸ್ ಹಚ್ಚದೆ ಹಾಗೆ ಮೂರು ಸಾಮಗ್ರಿನ ಬಳಸ್ಕೊಂಡು ಜಸ್ಟ್ 5 ನಿಮಿಷದಲ್ಲಿ ಈ ಸ್ವೀಟ್ ರೆಸಿಪಿನ ಮಾಡ್ಬೋದು. ನಿಮ್ಗೆ ಏನಾದರೂ ಇನ್ಸ್ಟಂಟಾಗಿ ಸ್ವೀಟ್ ತಿನ್ನಬೇಕಂತ ಅನಿಸ್ತಿದ್ರೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನೀವೇನು ಹೊರಗಡೆ ತರ್ತೀರಲ್ಲ ಅದೇ ರೀತಿಯಾಗಿ ಬರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಪುಟಾಣಿ ಜಾಸ್ತಿ ಸಾಫ್ಟ್ ಇದ್ದರೆ ನೀವೇನು ಮಾಡಿ ಒಂದು 10 ಸೆಕೆಂಡ್ ಆಗೋ ತನಕ ಹುರ್ಕೊಂಡು ತಗೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ. ಈ ಪುಟಾಣಿ ಫುಲ್ ಕ್ರಿಸ್ಪಿ ಇದೆ, ಹೀಗಾಗಿ ತಿಂದು ನೋಡಿ ಒಂದು ಸಲ. ತಿಂದು ನೋಡಿದರೆ ಕ್ರಿಸ್ಪಿ ಇದ್ದರೆ ಹಾಗೆಯೇ ಬಳಸ್ಕೋಬೋದು, ಅಥವಾ ಸಾಫ್ಟ್ ಇದ್ದರೆ ಒಂದು 10-20 ಸೆಕೆಂಡ್ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. 1 ಕಪ್ ಪುಟಾಣಿ ಹಾಗೆ 1 ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ತಿದ್ದೀನಿ, ಹಾಗೆ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ನಿಮಗೆ ಇಲ್ಲಿ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡ್ಕೋಬೋದು, ನಡೆಯುತ್ತೆ. 1/4 ಕಪ್ ಹಾಕ್ಕೊಳ್ಳಿ, ಸಕ್ಕರೆ ನಡೆಯುತ್ತೆ. ಇವಾಗ ನೋಡಿ ಎರಡೂ ಸೇರಿಸಿ ಈ ರೀತಿ ಸ್ಮೂತಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು. ನಂತರ ನಾನಿಲ್ಲಿ ಸಕ್ಕರೆ ಮತ್ತು ಪುಟಾಣಿ ತೊಗೊಂಡಿನಲ್ವ, ಅದೇ ಕಪ್ಪಿಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ. ಈ ತುಪ್ಪ ಫುಲ್ ಗಟ್ಟಿಯಾಗಿತ್ತು, ಹೀಗೆ ನಾನಿಲ್ಲಿ ಮೆಲ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ಅಷ್ಟೇ. ಜಾಸ್ತಿ ಬಿಸಿಯಾಗಿರಬಾರ್ದು ನೋಡಿ, ಈ ರೀತಿ ಕೈ ಹಾಕಿದರೆ ಅದು ಜಾಸ್ತಿ ಬಿಸಿ ಹತ್ತಬಾರ್ದು ಕೈಗೆ. ಇವಾಗ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ, ಜಸ್ಟ್ ಉಗುರು ಬೆಚ್ಚಗಿದೆ ಇದು ತುಪ್ಪ. ಈ ಟೈಮ್ನಲ್ಲಿ ಇದಕ್ಕೆ ಈ ಪೌಡರ್ನ ಸೇರಿಸಿ ನೀಟಾಗಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಗ್ಯಾಸ್ ಬಂದಿದೆ, ಗ್ಯಾಸ್ ಚಾಲೂ ಇಲ್ಲ, ನಾನು ಜಸ್ಟ್ ಇಲ್ಲಿ ತುಪ್ಪನ ಮೆಲ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ. ಓಕೆ ನೋಡಿ, ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ಗಟ್ಟಿಯಾಗುತ್ತೆ ಇದು. ತಳ ಕೂಡ ಸಪ್ರೇಟಾಗಿ ಬಿಡುತ್ತೆ ಇದು. ಓಕೆ ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟ್ರೇಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಗೆ ಬಟರ್ ಪೇಪರ್ ಹಚ್ಚಿದ್ದೀನಿ. ಇವಾಗ ಈ ಹಿಟ್ಟನ್ನ ಹಾಕ್ತಿದ್ದೀನಿ. ಇವಾಗ ನಿಮಗೆ ಇದು ಸಾಫ್ಟ್ ಅಂತ ಅನಿಸ್ತಿರ್ಬೋದು, ಬಟ್ ಇದು ಆಗಿದ್ಮೇಲೆ ಫುಲ್ ಗಟ್ಟಿಯಾಗುತ್ತೆ. ನಾನು ಇವಾಗ ಈ ಟ್ರೇಗೆ ಹಾಕಿ ಒಂದು 10 ನಿಮಿಷ ಇದನ್ನು ಫ್ರಿಜ್ನಲ್ಲಿ ಎತ್ತಿಡ್ತಿದ್ದೀನಿ. ಹೊರಗಡೆ ಕೂಡ ಇಡ್ಬೋದು, ಸೆಟ್ ಆಗುತ್ತೆ. ನಾನು ಬೇಗನೆ ಸೆಟ್ ಆಗಲ್ಲಂತ ನಾನಿಲ್ಲಿ ಫ್ರಿಜ್ಜಲ್ಲಿ ಎತ್ತಿಡ್ತಿದ್ದೀನಿ. ನೋಡಿ, ಕಡಾಯಿಗೆ ಒಂದು ಸ್ವಲ್ಪ ಕೂಡ ಇದು ಅಂಟ್ಕೊಂಡಿಲ್ಲ. ಅಂದರೆ ಉಗುರು ಬೆಚ್ಚಗಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಈ ಪುಟಾಣಿ ಹಿಟ್ಟು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಎಷ್ಟು ಸುಲಭ ಅಲ್ವಾ? ಜಸ್ಟ್ 3 ಸಾಮಗ್ರಿ ಬಳಸ್ಕೊಂಡು ಮಾಡ್ಕೋಬೋದು. ನನಗೆ ಮೊದಲಿಗೆ ಇಲ್ಲಿ ಮಾರ್ಕ್ ಹಾಕೋದು ನೆನಪೋಗಿತ್ತು. ಇದು ರೆಡಿ ಆದಮೇಲೆ ನಾನಿಲ್ಲಿ ಮಾರ್ಕ್ನ ಹಾಕ್ತಿದ್ದೀನಿ. ರೆಡಿ ಮಾಡ್ತೇವಲ್ವ ಅವಾಗೆ ಒಂದು 5 ನಿಮಿಷ ಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೋದು ಇಲ್ಲಿ. ವಾವ್ ನೋಡಿ, ಒಂದು 10 ನಿಮಿಷ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದ, ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಜಸ್ಟ್ 3 ಸಾಮಗ್ರಿನ ಬಳಸ್ಕೊಂಡು ಮಾಡಿದಂತಹ ರೆಸಿಪಿ ಅಂತ ನಿಮಗೆ ಅನಿಸೋದೇ ಇಲ್ಲ. ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಕೂಡ ಹೌದು ಅಲ್ವಾ? ನೋಡಿ ಎಷ್ಟು ಸರಿಯಾಗಿ ಬಂದಿದೆ. ನಾನು ನಿಮಗೆ ಫೀಸ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಬಟ್ ನನಗೆ ಮೊದಲಿಗೆ ಮಾರ್ಕ್ ಮಾಡೋದು ನೆನಪೋಗಿತ್ತು. ನಾನು ರೆಡಿ ಆದಮೇಲೆ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತಿದ್ದೀನಿ. ನೀವು ಮೊದಲೇ ರೆಡಿ ಆದ ಹಿಟ್ಟು ನಾವು ಹಾಕಿರ್ತೀವಲ್ಲ ಟ್ರೇಗೆ, ಅವಾಗೇ ಒಂದು 5 ನಿಮಿಷ ಬಿಟ್ಟು ಚಾಕುಲಿಂದ ಸ್ವಲ್ಪನೇ ಅದನ್ನು ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಈ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡು ತೊಗೋಬೋದು. ಓಕೆ, ಈ ಸಿಂಪಲ್ ಸ್ವೀಟ್ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಹಾಗೆ ತುಂಬ ಸಿಂಪಲ್ ಆಗಿ ಇರುತ್ತೆ. ಮಕ್ಕಳಿಗೆ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು, ಅಷ್ಟೇ ಸುಲಭ ಈ ರೆಸಿಪಿ. ಓಕೆ, ಥ್ಯಾಂಕ್ ಯು.